ಹಾಯ್ ಎಲ್ಲ ನನ್ನ ಪ್ರೀತಿಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರಗಳು. ಈ ದಿನ ನಾನು ಆಶಾ ಟೌನ್ಶಿಪ್ ಬಳಿ ಇರುವ ಬಿಟ್ಸ್ ಕ್ಲಬ್ ಸ್ವಿಮ್ಮಿಂಗ್ ಪೂಲ್ ಹತ್ರ ಬಂದಿದ್ದೀನಿ. ತಮ್ಮೆಲ್ಲರಿಗೂ ಸ್ವಿಮ್ಮಿಂಗ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ಇಲ್ಲಿ ನುರಿತ ಕೋಚ್ ಸಹ ಇದ್ದಾರೆ, ಅವರು ಸಹ ನಾನು ಮಾತಾಡಿಸ್ತೀನಿ. ಮೊದಲನೆಯದಾಗಿ ಸ್ವಿಮ್ಮಿಂಗ್ ಕಲಿಯಕ್ಕೆ ಬಂದಿರತಕ್ಕಂಥ ಯುವ ಹುಡುಗರನ್ನ ನಾನು ಮಾತಾಡಿಸ್ತೀನಿ. ಅವ್ರೇನು ಹೇಳ್ತಾರೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಏನಪ್ಪ ನಿನ್ನ ಹೆಸರು? ಯಶಸ್. ಯಶಸ್, ಎಷ್ಟು ದಿನದಿಂದ ಸ್ವಿಮ್ಮಿಂಗ್ ಬರ್ತಾ ಇದೆಯಾ ಇಲ್ಲಿ? 2 ವಾರದಿಂದ ಬರ್ತಾ ಇದೆಯಾ? ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರಾ? ಈಗ ನೀನು ನೀರೊಳಗಡೆ ಬಿದ್ರೆ ನೀನು ಇಂಡಿವಿಜುವಲ್ ಆಗಿ ನೀನು ಒಬ್ಬನೇ ಎದ್ದು ಬರೋಂತ ಸಾಮರ್ಥ್ಯ ಇದೆಯಾ ನಿನಗೆ? ವೆರಿ ಗುಡ್. ಈಗ ನೀರೊಳಗೆ ಏನಾದ್ರೂ ಕಾಯಿನ್ ಹಾಕಿದ್ರೆ ಮತ್ತೆ ಏನಾದ್ರು ಯಾರಾದ್ರೂ ನೀರೊಳಗೆ ಬಿದ್ದು ಈಜು ಬರದಲ್ಲೇ ಇದ್ದಾಗ ಸೇವ್ ಮಾಡಕ್ ಆಗತ್ತ ನಿನ್ ಕೈಯಲ್ಲಿ? ವೆರಿ ಗುಡ್. ಸೊ ಇನ್ನೂ ಎಷ್ಟು ದಿನ ಸ್ವಿಮ್ಮಿಂಗ್ ಕಲಿತೀಯ ಇಲ್ಲಿ? ಎಷ್ಟು ದಿನ ಕಲಿತೀಯ ಅಂದಾಜು? ವೆರಿ ಗುಡ್. ಚೆನ್ನಾಗಿ ಕಲಿ, ಚೆನ್ನಾಗಿ ಕಲಿತು ನೀನು ಒಳ್ಳೆ ಸುದೃಢ ದೇಹವನ್ನ ಇಂಪ್ರೂವ್ ಮಾಡ್ಕೋ, ಮತ್ತು ಯಾರಾದ್ರೂ ಸಮಸ್ಯೆಯಲ್ಲಿದ್ರೆ ಅವ್ರನ್ನ ಸೇವ್ ಮಾಡು. ವೆರಿ ಗುಡ್. ಹಾಯ್ ಎಲ್ಲ ನನ್ನ ಪ್ರೀತಿಯ ಯೂಟ್ಯೂಬ್ ವೀಕ್ಷಕರೇ, ಈಗ ಯಶಸ್ ಸರ್ ಅವರು ಓನ್ಲಿ 15 days ಅಲ್ಲಿ ಸ್ವಿಮ್ಮಿಂಗ್ ಕಲ್ತಿದ್ದಾರೆ. ಸ್ವಿಮ್ಮಿಂಗ್ಗೆ ಅವರು ನೋಡಿ ಒಂದು ವಸ್ತುವನ್ನ ಎಸಿತಾರೆ, ಆ ವಸ್ತುವನ್ನ ಆಳಕ್ಕೆ ಹೋಗುತ್ತೆ, ಆಳಕ್ಕೆ ಹೋದಾದ್ಮೇಲೆ ಯಾವ ರೀತಿ ಅವ್ರ ಮೇಲ್ ತರ್ತಾರೆ ಅನ್ನೋದನ್ನ ನೋಡಿ ಎಲ್ಲರೂ. ನೋಡಿ ಅದು ನೀರು ಒಳಗಡೆ ಹೋಗ್ತಾ ಇದೆ, ಕಂಪ್ಲೀಟ್ ಅದು ನೀರು ಮುಳುಗೋವರೆಗೂ ಯಶಸ್ತ್ರವರು ನೀರೊಳಿಕೆ ಅವರು ಬೀಳಲ್ಲ. ಅದು ಮುಳುಗಾದ್ಮೇಲೆ ಅದು ಬಿದ್ದು ಅದನ್ನ ಎತ್ಕೊಂಡ್ ಬರ್ತಾರೆ. ನೋಡೋಣ ಯಾವ ರೀತಿ ಎತ್ಕೊಂಡ್ ಬರ್ತಾರ ಅಂತ. ಸೂಪರ್. ನೋಡಿ ಯಶಸ್ತ್ರವರು ನೀರೊಳಗಡೆ ಬಿದ್ದು ಆ ಒಂದು ವಸ್ತುವನ್ನ ನೀರೊಳಗೆ ಬಿದ್ದಿರೋ ವಸ್ತುವನ್ನ ತಂದಿದ್ದಾರೆ. ವೆರಿ ಗುಡ್ ಯಶಸ್, ವೆರಿ ಗುಡ್. ಕೀಪ್ ಇಟ್ ಅಪ್. ಹಾಯ್, ಏನಪ್ಪ ನಿನ್ನ ಹೆಸರು? ನನ್ನ ಹೆಸರು ನಿಹಾಲ್. ನಿಹಾಲ್, ನೀನು ಎಲ್ಲಿ ವಾಸ ಇರೋದು? ನಾನು LG Lake View. ಇದೆಯಾ? ಸೊ ಎಷ್ಟು ದಿನದಿಂದ ಸ್ವಿಮ್ಮಿಂಗ್ ಪೂಲ್ ಸ್ವಿಮ್ಮಿಂಗ್ ಕಲಿಯಕ್ಕೆ ಬರ್ತಾ 2 ಇದೆಯಾ? weeks. 2 weeks. ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರ ಸ್ವಿಮ್ಮಿಂಗ್ಸ್? ಹಾ, ಓಕೆ. ಈಗ ನಿನ್ ಕಾನ್ಫಿಡೆನ್ಸ್ ಇದೆಯಾ? ನೀನು ನೀರೊಳಗೆ ಬಿದ್ರೆ ಎದ್ದು ಬರ್ತೀನಿ ಕಾನ್ಫಿಡೆನ್ಸ್ ಇದೆಯಾ? confidence ಇದೆ. ವೆರಿ ಗುಡ್. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಇದೆಯಾ ಸ್ವಿಮ್ಮಿಂಗ್ ಕಲ್ತಾದ್ಮೇಲೆ? ಸ್ವಿಮ್ಮಿಂಗ್ ಕಲ್ತಾದ್ಮೇಲೆ ಕೋಚಿಂಗ್ ಮಾಡ್ಬೇಕು ಅಂತನಾ? ಇದು ಕಂಟಿನ್ಯೂ ಮಾಡ್ತೀಯಾ ಅಥವಾ ಇಲ್ಲಿಗೆ ಸ್ಟಾಪ್ ಮಾಡ್ಬಿಡ್ತೀಯಾ ಸ್ವಿಮ್ಮಿಂಗ್? ಕಂಟಿನ್ಯೂ ಮಾಡ್ತೀಯಾ? ವೆರಿ ಗುಡ್. ಹಾಯ್ ಸ್ನೇಹಿತರೆ, ನಿಹಾದ್ ಅವರು ಈಗ ಒಂದು ವಸ್ತುವನ್ನ 7 ಅಡಿ ಇರ್ತಕ್ಕಂಥ ಒಂದು ಸ್ವಿಮ್ಮಿಂಗ್ ಪೂಲ್ ಒಳಗೆ ಹಾಕ್ತಾರೆ. ಅದು ಡೀಪ್ ಹೋದಾದ್ಮೇಲೆ ಅದನ್ನ ಯಾವ ರೀತಿ ತರ್ತಾರೆ ನೋಡೋಣ. ನಿಹಾಲ್ ನೋಡಿ, ಅದು ಡೀಪ್, ಒಂದಷ್ಟು ಡೀಪ್ ಒಳಗಡೆ ಹೋಗ್ತಾ ಇದೆ, ನೀರೊಳಗಡೆ ಅದು ಮುಳುಗ್ತಾ ಇದೆ. ಸೊ ಅದನ್ನ ತರ್ತಾರೆ. ಈಗ ಓನ್ಲಿ 15 days ಅಲ್ಲಿ ಕಲ್ತಿದ್ದಾರೆ ಸ್ವಿಮ್ಮಿಂಗ್ ಇವರು. ಸೂಪರ್ ನಿಹಾಲ್ ಅವರು ಅದನ್ನ ತೆಗಿದ್ದಾರೆ ನೋಡಿ. ಸೂಪರ್, 15 days ಅಲ್ಲಿ ಕಲ್ತಿದ್ದಾರೆ. ವೆರಿ ಗುಡ್. ಹಾಯ್, ಏನಪ್ಪ ಹೆಸರು ನಿಮ್ದು? ಆನಂದ್ ಅಂತ. ಆನಂದ್ ಅಂತ. ಸೊ ಆನಂದ್, ಮನೆ ಎಲ್ಲಿದೆ ನಿಮ್ದು? ಬಿಲೇಶ್ವಲ್ ಅಂತ. ಬೆಳಿಸೋಲ್ ಇದೆಯಾ? ಸೊ ಏನ್ ಓದ್ತಾ ಇದ್ದೀನಿ ನೀನು? ನಾನು ಇವಾಗ 9th ಆಯ್ತು, 10th ಸ್ಟಾರ್ಟ್ ಆಗ್ತೈತೆ, ಹೋಗ್ಬೇಕು. ಈಗ 10th ಮುಗಿದಿದ್ಯಾ? 9th ಪಾಸ್ ಆಗಿದೆ, 10th ಹೋಗ್ಬೇಕು. ಇಲ್ಲಿ ಎಷ್ಟು ದಿನದಿಂದ ಸ್ವಿಮ್ಮಿಂಗ್ ಬರ್ತಾ ಇದೆಯಾ? ನಾನು 2 ವಾರ ಆಯ್ತಂತ. 2 ವಾರದಿಂದ ಬರ್ತಾ ಇದೆಯಾ? ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರಾ? ಚೆನ್ನಾಗಿ ಹೇಳ್ಕೊಂಡ್ ಸೂಪರ್. ಈಗ ನಿನಗೆ ಕಾನ್ಫಿಡೆನ್ಸ್ ಇದೆಯಲ್ಲ, ನೀರಲ್ಲಿ ಬಿದ್ರೆ ನಾನು ಎದ್ದು ಎದ್ ಬರ್ತೀನಿ? ಬರ್ತೀನಿ ಅಂಕಲ್. ಓಕೆ. ಈಗ ಮೊದಲಿಗೂ ಈಗಲೂ ಏನ್ ವ್ಯತ್ಯಾಸ ಆಗಿದೆ? ಮೊದಲು ನಾ ಬರುವಾಗ ನೀರಲ್ಲಿ ಸಖತ್ ಭಯ ಇತ್ತು. ಇವಾಗ ನೀರ್ ನೋಡ್ರೆ ಅಷ್ಟೊಂದ್ ಭಯ ಇಲ್ಲ, ಹೊಡಿಬೋದು ಆರಾಮಾಗಿ. ನಮ್ ಕಾನ್ಫಿಡೆಂಟ್ ಇದ್ರೆ ಚೆನ್ನಾಗಿರುತ್ತೆ ಹೊಡಿಯಕಂತ. ಓಕೆ, ಸೂಪರ್. ಅಂದ್ರೆ ನಿನಗೆ ಎಲ್ಲೇ ನೀರಲ್ಲಿ ಬಿದ್ರು ಎದ್ದು ಬರ್ತೀಯ ಕಾನ್ಫಿಡೆನ್ಸ್ ನಿನಗಿದೆ? ಆಯ್ತಾ? ಮೊದಲು ಇರ್ಲಿಲ್ಲ ಅದು? ಮೊದ್ಲು ಇದ್ದಿದ್ದಿಲ್ಲ. ಓಕೆ. ಈಗ ನೀನು ಸ್ವಿಮ್ಮಿಂಗ್ ಮಾಡ್ತಿಯಲ್ಲ, ಈಗ ಮೊದಲು ನೀನು ಸ್ವಿಮ್ಮಿಂಗ್ ಮಾಡ್ತಿರಲಿಲ್ಲ, ಅವಾಗ್ಲೂ ಈಗ ಸ್ವಿಮ್ಮಿಂಗ್ ಮಾಡೋದ್ರಿಂದ ನಿನಗೆ ದೈಹಿಕವಾಗಿ ಏನಾದ್ರು ಬಾಡಿ ಎಲ್ಲ ಫ್ರೀ ಆಗಿದ್ಯಾ? ಅಂಕಲ್, ಫಸ್ಟ್ ನನಗೆ ಒಂಥರ ನಾನು ಫಸ್ಟ್ ಫೀಟ್ ಅಲ್ಲೇ ಸಖತ್ ಭಯ ಇದ್ದಿದ್ದೆ. ಓ ಏನಿದು ಇಷ್ಟು ನೀರ್ ಐತೆ, ಇನ್ನ ಆ ಸೈಡ್ ಹೋದ್ರೆ ಹೆಂಗ್ ಹೊಡಿಯೋದಂತ. ಆಮೇಲೆ ಕೋಚರ್ ಈ ತರ ನೀನು ಈಸಿಯಾಗಿ ಮಾಡ್ತಾ ಇರೋ, ಆಗುತ್ತೆ ನಿನ್ ಕೈಯಲ್ಲಿ ಆಗ್ತೈತೆ ಅಂತ ಸಪೋರ್ಟ್ ಮಾಡಿದ್ಕೆ ಇವಾಗ ನಾನು ಇಲ್ಲೇ ಹೊಡಿಯೋದು, ಎಲ್ಲೂ ಹೋಗಲ್ಲ. ವೆರಿ ಗುಡ್. ಡೀಪ್ ಹೋಗ್ತೀಯಲ್ಲ ನೀನ್, ಏನಾದ್ರೂ ಈಗ
ಕಾಯಿನ್ ಹಾಕಿದ್ರೆ 7 ಅಡಿ ಇದೆ ಇದೆಲ್ಲ ಹಾ 7 ಅಡಿಯಲ್ಲಿ ಕಾಯಿನ್ ಹಾಕಿದ್ರೆ ನೀನ್ ಕಾಯಿನ್ ತಗೊಂಡ್ಬರ್ತೀಯ. ಈಸಿ ಅಂಕಲ್. ವೆರಿ ಗುಡ್ ವೆರಿ ಗುಡ್. ಈಗ ಚೆನ್ನಾಗಿ ಸ್ವಿಮ್ಮಿಂಗ್ ಕಲ್ತ್ರೆ ಫ್ಯೂಚರ್ ಅಲ್ಲಿ ಅನುಕೂಲ ಆಗುತ್ತೆ. ಹೌದು ಅಂಕಲ್. ಯಾಕಂದ್ರೆ ನೀವು ಎಲ್ಲಾದ್ರೂ ಪ್ರವಾಸ ಹೋದಾಗ ಹಾ. ಅಥವಾ ಎಲ್ಲಾದ್ರೂ ನೀವು ಇಮಿಡಿಯೇಟ್ಲಿ ಯಾರೋ ಒಬ್ರು ಏನೋ ಬಾವಿ ಬಿದ್ದಿರ್ತಾರೆ ಅಥವಾ ಏನೋ ಒಂದು ಸಮಸ್ಯೆ ಸಿಲುಕೊಂಡಿರ್ತಾರೆ. ಅವಾಗ ಕಾಪಾಡಕ್ ಯೂಸ್ ಆಗುತ್ತೆ. ಆ ಸಂದರ್ಭದಲ್ಲಿ ನೀವು ಸ್ವಿಮ್ಮಿಂಗ್ ಕಲ್ತಿದ್ರೆ ಅವ್ರನ್ನ ಲೈಫ್ ನ ಸೇವ್ ಮಾಡ್ಬೋದು ನೀನು ಅಲ್ವಾ? ಓಕೆ ವೆರಿ ಗುಡ್ ವೆರಿ ಗುಡ್. ಹಾಯ್ ಸ್ನೇಹಿತರೆ, ಆನಂದ್ ರವರು ಸುಮಾರು 15 days ಇಂದ ಸ್ವಿಮ್ಮಿಂಗ್ ಕಲಿತಾ ಇದ್ದಾರೆ ಬಿಟ್ಸ್ ಕ್ಲಬ್ ಅಲ್ಲಿ. ಅವ್ರೀಗ 7 ಅಡಿ ನೀರಲ್ಲಿ ಇರ್ತಕ್ಕಂಥ ಒಂದು ಜಾಗಾಸ್ನ ಒಂದು ವಸ್ತು ಏನಿದೆ ಅದನ್ನ ತರ್ತಾರೆ. ಯಾವ ರೀತಿ ತರ್ತಾರೆ ಅಂತ ನೋಡೋಣ. ಸೂಪರ್ ಆನಂದ್ ರವರು ನೋಡಿ ಅವಶ್ಯಕತೆ ಇದ್ದಾರೆ. ವೆರಿ ಗುಡ್ ಆನಂದ್. 3 Hi sir. ಹಲೋ ಸರ್. How are you? ಐ ಫೈನ್. ಓಕೆ. ಸೊ ಸ್ನೇಹಿತರೆ, ಈ ದಿನ ನಾನು ಕೊತ್ತನೂರು ವ್ಯಾಪ್ತಿಯಲ್ಲಿರುವ ಬಿಟ್ಸ್ ಕ್ಲಬ್ ಎನ್ನುವ ಒಂದು ಸ್ಥಳಕ್ಕೆ ಬಂದಿದ್ದೇನೆ. ಇಲ್ಲಿ ಸ್ವಿಮ್ಮಿಂಗ್ ಪೂಲು ಮತ್ತು ರೆಸ್ಟೋರೆಂಟ್ ಎಲ್ಲ ಇದೆ. ಸೊ ಈ ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಿಮ್ಮಿಂಗ್ ತರಬೇತುದಾರರಾದಂತಹ ಕೃಷ್ಣಪ್ಪ ಅವ್ರ ಜೊತೆ ನಾನು ಮಾತನಾಡ್ತೀನಿ. ಸೊ ಕೃಷ್ಣಪ್ಪ ಅವರೇ, ಎಷ್ಟು ವರ್ಷಗಳಿಂದ ನೀವು ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಿ? ಸರ್ ಒಂದು 6 ತಿಂಗಳಾಯ್ತು. 6 ತಿಂಗಳಿಂದ. ರೀಸೆಂಟ್ ಆಗಿ ಯಾವ ಊರು ತಮ್ಮದು ಮೂಲತಃ? ನಮ್ದು ಯಾದಗಿರಿ ಹತ್ರ ಶಹಾಪುರ ಅಂತ. ಶಹಾಪುರ. ನೀವು ಸ್ವಿಮ್ಮಿಂಗ್ ಟ್ರೈನಿಂಗ್ ಕೊಡ್ತೀರಾ ಹುಡುಗರಿಗೆ? ಕೊಡ್ತೀನಿ. ವೆರಿ ಗುಡ್. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಗೆ ಇರುತ್ತೆ ಸ್ವಿಮ್ಮಿಂಗ್ ಟ್ರೈನಿಂಗ್? ಬೆಳಿಗ್ಗೆ 7 ಗಂಟೆಯಿಂದ 11-11:30ವರೆಗೂ. 11:30ವರೆಗೂ. ಸಾಯಂಕಾಲ 4 ಗಂಟೆಯಿಂದ 6 ಗಂಟೆವರೆಗೂ. ಓಕೆ. ಎಷ್ಟು ಜನ ಟ್ರೈನರ್ಸ್ ಇದ್ದೀರಿ ಇಲ್ಲಿ? ಇವಾಗ ಪ್ರೆಸೆಂಟ್ ಒಂದು 30-35 ಮಕ್ಕಳಿದ್ದಾರೆ. ಓಕೆ. ನೀವು ಟ್ರೈನಿಂಗು ಕಲ್ತಿರೋ ನೀವು ಮಕ್ಕಳಿಗೆ 35 ಮೆಂಬರ್ಸ್ ಮಕ್ಕಳಿಗೆ ನೀವು ಎಷ್ಟು ಜನ ಟ್ರೈನಿಂಗ್ ಕೊಡ್ತೀರಾ? ನಾವು ನಮ್ಮ ಜೊತೆ ಇನ್ನೊಬ್ರು ನಮ್ಮ ಸೀನಿಯರ್ ಇರ್ತಾರೆ. ಓಕೆ. ಅವ್ರ ಜೊತೆ ಜನ ಜಾಸ್ತಿ ಆದ್ರೆ ಅವ್ರ ಜೊತೆ ನಾನು ಕೊಡ್ತೀನಿ. ಸೂಪರ್. ನಾನು ಟೀಚ್ ಮಾಡ್ತೀನಿ. ಓಕೆ. ಈಗ ಎಷ್ಟು ದಿನದೊಳಗೆ ಮಕ್ಕಳು ಸ್ವಿಮ್ಮಿಂಗ್ ಕಲಿತಾರೆ? ನ್ಯಾಚುರಲ್ ಸಾಮಾನ್ಯವಾಗಿ ಒಂದು ಫ್ಲೋಯಿಂಗ್ ಏನಿದೆ ಅದನ್ನ ಎಷ್ಟು ದಿನದಲ್ಲಿ ಕಲಿತಾರೆ? ಸರ್ ಅದು ಡೈಲಿ ಕಂಪಲ್ಸರಿಯಾಗಿ ಬಂದ್ರು ಅಂತಂದ್ರೆ ಒಂದು 20 days 20 days ಅಲ್ಲಿ ಕಲ್ಸ್ಕೊಡ್ತೀರಾ? ವೆರಿ ಗುಡ್. ಸೊ ಎಷ್ಟು ಏಜ್ ಏನೋ ಲಿಮಿಟ್ ಇದೆಯಾ? ಇಷ್ಟು ವರ್ಷದ ಮೇಲ್ಪಟ್ಟೆ ಕಲಿಬೇಕು ಬರಬೇಕು ಅಂತ ಏನೋ ಇದೆಯಾ ಇಲ್ಲಿ? ಮೇಲ್ಪಟ್ಟು ಇವಾಗ ಚಿಕ್ಕ ಮಕ್ಕಳು ಅಂತಂದ್ರೆ ಬ್ರೀತ್ ಹೋಲ್ಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹೌದು. ಅಂದ್ರೆ ಒಂದು 5 ವರ್ಷ 6 ವರ್ಷ 6 ವರ್ಷದಿಂದ ಬಂದ್ರು ಅಂತಂದ್ರೆ ಕಲಿತಾರೆ. ವೆರಿ ಗುಡ್. ಎಷ್ಟು ಜನ ಕಲ್ತೋಗಿದ್ದಾರೆ ಇಲ್ಲಿ ಈ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ? ಎಷ್ಟು ಜನ ಬಂದು ಸ್ವಿಮ್ಮಿಂಗ್ ಕಲ್ತ್ಕೊಂಡು ಹೋಗಿದ್ದಾರೆ ಅಂದಾಜು? ನಿಮ್ಮ ಒಂದು ಅಂದಾಜು ಇವಾಗ ಪ್ರತಿ ವರ್ಷ ಇದನ್ನ ಮಾಡಿಸ್ತಾರೆ, ಪಾಂಪ್ಲೆಟ್ ಮಾಡಿಸ್ಬಿಟ್ಟು ಪೇಪರ್ ಎಲ್ಲ ಕೊಡ್ತಾರೆ. ಅದ್ರ ಪ್ರಕಾರ ನೋಡ್ಲಿಕ್ಕೆ ಹೋದ್ರೆ ಒಂದು 75 ಹತ್ರ 100ವರೆಗೂ ಬರ್ತಾರೆ. ಓಕೆ. ಈ ಬೇಸಿಗೆ ಕಾಲದಲ್ಲಿ ಏನಾದ್ರು ವಿಶೇಷವಾದಂತಹ ಸ್ವಿಮ್ಮಿಂಗ್ ಕೋಚಿಂಗ್ ಏನಾದ್ರು ಕೊಡ್ತೀರಾ ಸ್ಕೂಲ್ ಮಕ್ಕಳಿಗೆ ಮತ್ತೆ ಅದರ್ಸ್ ಬೇರೆ ಯಾರಾದ್ರೂ ಬಂದ್ರೆ ಇಲ್ಲಿ? ಸರ್ ಕೊಡ್ತೀವಿ. ಆ ತರ ಕೊಡ್ತೀರಾ? ಅವಾಗ ಇದು ಅಮೌಂಟ್ ಫಿಕ್ಸ್ ಮಾಡ್ತೀರಾ, ಇಷ್ಟು ಅಮೌಂಟ್ ಕೊಡಬೇಕು ಅಂತ ಏನಾದ್ರು ಇರುತ್ತಾ? ಸರ್ ಮತ್ತೆ ಡಿಸ್ಕೌಂಟ್ ರೇಟ್ ಅಲ್ಲಿ ಕೊಡ್ತೀರಾ? ಡಿಸ್ಕೌಂಟ್. ಓಕೆ. ಯಾರಾದ್ರೂ ಸ್ವಿಮ್ಮಿಂಗ್ ಕಲಿಯೋರು ಇಲ್ಲಿಗೆ ಬಂದು ನಿಮ್ಮ ಹತ್ರ ವಿಚಾರಣೆ ಮಾಡಿದ್ರೆ ನೀವು ಅವ್ರಿಗೆ ಒಂದು ಅವಕಾಶ ಮಾಡ್ಕೊಡ್ತೀರಾ? ಓಕೆ. ಥ್ಯಾಂಕ್ ಯು. ಗುಡ್ ಇನ್ಫಾರ್ಮೇಶನ್, ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.